ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ. ಏನು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತಿದ್ದೀರೋ, ಇನ್ನ ಈ ದೇವಸ್ಥಾನ ನೆನಪು ಮಾತ್ರ. ಯಾಕೆ ಅಂದ್ರೆ ಈ ಹಳೆ ದೇವಸ್ಥಾನ ಕಿತ್ತಿ ಹೊಸ ದೇವಸ್ಥಾನ ಕಟ್ಟೋದಿಕ್ಕೆ ನಮ್ಮೂರಲ್ಲೆಲ್ಲ ಮಾತುಕತೆ ನಡೆದಿದೆ. ಹೇಳ್ಬೇಕು ಅಂದ್ರೆ ನಾನು ಈ ದೇವಸ್ಥಾನಕ್ಕೆ ನನಗೆ ಬುದ್ಧಿ ಬಂದಾಗಿಂದನೂ ಪ್ರತಿ ಶನಿವಾರ ಬಂದು ಒಂದೆರಡು ಕಡ್ಡಿ ಕರ್ಪೂರ ಹೂವು ನಮ್ಮ ಮನೆಯಿಂದ ಏನು ತರಕಾಗುತ್ತೋ ಆ ಸ್ವಾಮಿಗೆ ಆ ದಿವಸ ತಾಮಂದು ನಾನು ಪೂಜೆ ಮಾಡ್ಕೊಂಡು ಹೋಗಿವೆ. ಅಂದ್ರೆ ಗರ್ಭಗುಡಿ ಒಳಗೆ ಮುಂಚೆ ನಾನು ಚಿಕ್ಕವನಿದ್ದಾಗ ಗರ್ಭಗುಡಿಗೆಲ್ಲ ಹೋಗಿ ಬರಿವೆ. ಈಗ ಅದನ್ನ ಪೂಜಾರು ತಡೆ ಹಿಡಿದು ಮುಂದಕ್ಕೊಂದು ಗೇಟ್ ಹಾಕಿದ್ದಾರೆ. ಮುಂಚೆ ದೇವ್ರಿಗೆ ಕೋಳಿ ಕೊಯ್ದು ಮನೇಲಿ ತಳಿಗೆ ಅಂತ ಎಲ್ಲ ಅಡಿಗೆ ಎಲ್ಲ ಮಾಡ್ಕೊಂಡು ಮನೆಯಲ್ಲಿ ತಾಮಂದು ಇಲ್ಲಿಗೆ ತಳಿಗೆ ಅಂತ ಮಾಡ್ಕೊಂಡು ಹೋಗಿವು. ಆ ಮನೆಯಲ್ಲಿ ತಿನ್ನೋ ಟೇಸ್ಟ್ಗೂ ಇಲ್ಲಿ ಸ್ವಾಮಿ ಪಾದ ಕಿಕ್ಕಿ ಪೂಜೆ ಮಾಡ್ಕೊಂಡು ಅಲ್ಲೇ ಒಂದ್ ಸ್ವಲ್ಪ ಪ್ರಸಾದ ತಿಂದಾಗ ಟೇಸ್ಟ್ ಇರುತ್ತಲ್ಲ, ಅದೊಂದ್ ಸ್ವಲ್ಪ ಏನೋ ಡಿಫ್ರೆನ್ಸ್ ಇರುತ್ತೆ. ಆತರ ಎಲ್ಲ ಅನುಭವ ಆಗಿದೆ ನನಗೆ. ಈ ದೇವಸ್ಥಾನ ನಾನು ಸುಮಾರು ಹೊತ್ತು ಒಬ್ಬೊಬ್ಬನೇ ಕುಂತಿ ಹೋಗಿದ್ದಂತಹ ದಿಸ್ಗಳು ಸಹ ಇದಾವೆ. ನನಗೆ ಬೇಜಾರಾದಾಗೆಲ್ಲ ಒಂದೊಂದ್ ಟೈಮು ಈ ದೇವಸ್ಥಾನದ ಮುಂದೆ ಬಂದು ಹಳ್ಳಿ ಕಟ್ಟಿ ಇದೆ, ಅಲ್ಲಿ ಒಂದ್ ಸ್ವಲ್ಪ ಶೆಡ್ ಎಲ್ಲ ಇದೆ. ಆ ಶೆಡ್ ಹತ್ರ ಕುತ್ಕೊಂಡು ಸುಮ್ಮನೆ ಬೇಜಾರಾದಾಗ ಬಂದು ಕುತ್ಕೊಂಡು ಹೋಗಿವೆ. ಆದ್ರೆ ಈಗ ಈ ದೇವಸ್ಥಾನ ನೆನಪು ಮಾತ್ರ. ಹಳೆ ದೇವಸ್ಥಾನ ಒಂದು ಕಿತ್ತಾಕ್ತಿದ್ದಾರೆ ಅನ್ನೋದೊಂದು ಬೇಜಾರ್ ಒಂದ್ ಕಡೆ ಒಂದು ನೂತನವಾದಂತಹ ದೇವಸ್ಥಾನ ಆಯ್ತಿದೆಯಲ್ಲ ಅನ್ನೋ ಒಂದು ಖುಷಿ ಒಂದ್ ಕಡೆ. ಇದು ಆಲೆ ವಿಡಿಯೋಸ್ ಮಾಡ್ಕೊಂಡು ತುಂಬಾ ದಿವಸ ಆಗಿದೆ, ನಾನು ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಯಾಕೆಂದ್ರೆ ಒಂದ್ ಸ್ವಲ್ಪ ದೇವಸ್ಥಾನಗಳ ಕೆಲಸಗಳು ಇದ್ದಿದ್ರಿಂದನೇ ಸಹ ನಾನು ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಸುಮಾರು ಸರಿ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ, ಯೂಟ್ಯೂಬ್ ಅಲ್ಲಿ ಇನ್ನ ಆ ದೇವಸ್ಥಾನದ ವಿಡಿಯೋಸ್ಗಳನ್ನ ಹಾಕಿಲ್ಲ ನಾನು. ಅವನು ಆದಷ್ಟು ಸದ್ಯದಲ್ಲಿ ಹಾಕ್ತಿರ್ತೀನಿ. ನೋಡ್ತಿರ್ಬೋದು, ತುಂಬಾ ಹಳೆಯ ದೇವಸ್ಥಾನ ಇದು. ನಮ್ಮ ಅಪ್ಪರು ಸಹ ಅವ್ರಕ್ಕಿಂತ ಮುಂಚೆಯಿಂದನೂ, ನಮ್ಮ ಅಪ್ಪರ ಊಟಕ್ಕಿಂತ ಮುಂಚೆಯಿಂದನೂ ಇತ್ತು ಅನ್ನಿಸ್ತದೆ ದೇವಸ್ಥಾನ. ಅಷ್ಟು ಹಳೆ ದೇವಸ್ಥಾನ, ಚಪ್ಪಟಿ ಕಲ್ಲು ಕಟ್ಟಡ ಎಲ್ಲ ಈ ದೇವಸ್ಥಾನ. ಒಂದು ಬಂಡೆಲಿ ಸ್ವಾಮಿಯ ಮೂರ್ತಿ ಮೂಡಿ ಬಂದಿರುವಂತಹ ಒಂದು ದೇವಸ್ಥಾನ. ನೋಡಕ್ಕೆ ತುಂಬಾ ಒಂದು ಸುಂದರ ತಾಣ. ಸುತ್ತ ಒಳ್ಳೆ ಸಖತ್ತಾಗಿದೆ. ಆಲ್ಮರ ಹಾಗೆ ಹಳ್ಳಿ ಮರ ತರ ಎಲ್ಲ ಜಾಗ ಮಾತ್ರ ಸೂಪರು. ಒನ್ ಅವರ್ ಏನಾರ ಬೇಜಾರಾದ್ರೆ ಬಂದು ನಾನು ಇಲ್ಲಿ ಕುಂತಿದ್ದೆ ಹೋದಂತಹ ದಿವಸಗಳು. ಇನ್ನ ನೆನಪಾಗೋದು ಹಳೆ ದೇವಸ್ಥಾನ ಅನ್ನೋದ್ನು ಮರ್ತ್ಬಿಟ್ಟು ಹೊಸ ದೇವಸ್ಥಾನಕ್ಕೆ ಒಂದು ಸ್ವಾಗತ ಕೋರ್ಬೇಕು. ಅಷ್ಟು ನಾನು ಇಷ್ಟಪಡೋದೊಳಗೆ ಗೋವಿಂದಪ್ಪ, ಅದನ್ ಬಿಟ್ರೆ ನಮ್ಮ ಬಜರಂಗಿ. ಇಷ್ಟೇ. ಬಂದ್ರೆ ದೇವಸ್ಥಾನ ಶನಿವಾರ ನೆನಪಾಗುತ್ತೆ. ಈಗಲೂ ಸಹ ಹೋಗ್ತಿರ್ತೀನಿ. ಅಂದ್ರೆ ಹೊಸ ದೇವಸ್ಥಾನ ಕಟ್ಟಿರೋದ್ನ ಆದಷ್ಟು ಬೇಗ ವಿಡಿಯೋಸ್ಗಳು ಸ್ವಲ್ಪ ಇನ್ನ ಪೆಂಡಿಂಗ್ ಹಂಗೆ ಇದಾವೆ, ರೆಡಿ ಮಾಡ್ತಿರೋದ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.